Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University. ಲೋಕಸಭೆ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಅವರನ್ನ ಸೋಲಿಸಿದ್ದು ಸಿದ್ದರಾಮಯ್ಯ. ಲೋಕಸಭೆ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಅವರನ್ನ ಸೋಲಿಸಿದ್ದು ಸಿದ್ದರಾಮಯ್ಯ ಅಂತ ಕೋಲಾರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ರೀತಿಯಲ್ಲೇ ಡಿಕೆ ಸುರೇಶ್ ಅವರನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸೋಲಿಸಲಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಸ್ಥಾನವನ್ನ ಕೇಳುತ್ತಾರೆ ಅಂತ ಡಿಕೆ ಸುರೇಶ್ ಅವರನ್ನ ಸೋಲಿಸಲಾಗಿದೆ. ಈಗ ಡಿಕೆ ಶಿವಕುಮಾರ್ ಚದುರಂಗದಾಟವನ್ನ ಶುರು ಮಾಡಿದ್ದಾರೆ. ಸ್ವಾಮೀಜಿ ಕಡೆಯಿಂದ ಸಿಎಂ ಸ್ಥಾನದ ವಿಚಾರವನ್ನ ಪ್ರಸ್ತಾಪಿಸುತ್ತಿದ್ದಾರೆ ಅಂತ ಅಶೋಕ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಎಕ್ಸ್ಪೈರಿ ಆಗಿದೆ. ಈಗ ಡಿಕೆ ಶಿವಕುಮಾರ್ ಅವರು ಯಾವಾಗ ಅವರ ತಮ್ಮ ಸೋಲಿಸಿದ್ದು ಸಿದ್ದರಾಮಯ್ಯನವರು ಹೇಗೆ ಪರಮೇಶ್ವರನ್ನ ಸೋಲಿಸಿದ್ರು. ಪರಮೇಶ್ವರ್ ಬಂದರೆ ನನ್ನ ಮುಖ್ಯಮಂತ್ರಿಗೆ ತೊಂದರೆ ಆಗುತ್ತೆ ಅಂತ ಹಿಂದೆ ಸೋಲಿಸಿದ್ರು. ಅವರು ಹಿಂದೆ ಸರಿದ್ರು. ಈಗ ಅವ್ರನ್ನೇನು ಸೋತಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರ ದಿನನಿತ್ಯ ಕಾಟ ಸಿದ್ದರಾಮಯ್ಯನವ್ರಿಗೆ, ದಿನನಿತ್ಯ ಮುಖ್ಯಮಂತ್ರಿ ಮಾಡುವಂತ, ಅದಕ್ಕೆ ಅವ್ರ ತಮ್ಮನ್ನೇ ಸೋಲಿಸ್ಬಿಟ್ರೆ ಇವ್ರ ಕಾಟ ಇಬ್ಬರು ಕಾಟ ತಪ್ಪತೈತೆ ಅಂತೇಳಿ ಅವ್ರ ತಮ್ಮನ್ನ ಸೋತೋದ್ರು. ಸೊ ಈಗ ಡಿ ಕೆ ಶಿವಕುಮಾರ್ ಅವ್ರದ್ದೇ ರಾಜಕೀಯ ಗಾಳವನ್ನು ಊಡಿಸಿದ್ದಾರೆ. ಅವ್ರದ್ದೊಂದು ಚದುರಂಗ ಆಟ. ಅವರು ರಾಜಕಾರಣಿ ಅಲ್ಲ, ಕಾಂಗ್ರೆಸ್ ಹಳೆ ರಾಜಕಾರಣಿ, ಇವರು ಹೊಸ ರಾಜಕಾರಣಿ ಕಾಂಗ್ರೆಸ್ಗೆ. ಅವರು ಚದುರಂಗ ಆಟ ಆಡ್ತಾ ಇದ್ದಾರೆ. ಅವರು ಸ್ವಾಮೀಜಿ ಕೈಲಿ ನಿಮ್ಮ ಸಾಕಪ್ಪ, 6 ವರ್ಷ ಆಗೋಗ್ಬಿಟ್ಟೈತೆ, ನೀನು ಧರ್ಮಾತ್ಮನ ಆಗಿದ್ದರೆ ಅಂದರೆ ಇವಾಗ ಸಿದ್ದರಾಮಯ್ಯ ಪಾಪಿನ ಅಂತ ಧರ್ಮಾತ್ಮನ ಆಗಿದ್ದರೆ ನೀನು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ಮಾಡುವಂಥ ಸ್ವಾಮೀಜಿ ಕೈಲಿ ಹೇಳಿಸಿದ್ದಾರೆ. ಅಂದರೆ ಇದೆಲ್ಲ ಸೂತ್ರಧಾರ ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಅದರಿಂದ ಕಾಂಗ್ರೆಸ್ ಒಂದು ರೀತಿ, ಇನ್ನೊಂದು ಕಡೆ 3 DCM ಮಾಡಿ ಅಂತ ಗೊಂದಲ. ಅದು ದಿನನಿತ್ಯ. ಇನ್ನು ಕೆಲವರು 3 ಬೇಡ ಮಾಡಂಗಿದ್ರೆ 5 ಮಾಡಿ ಅಂದರು. ಇನ್ನೊಬ್ಬರು ಯಾರೋ ಮುಂದೆ ಹೋಗ್ಬಿಟ್ಟು ಎಲ್ಲರನ್ನೂ DCM ಮಾಡಿಬಿಡಿ, 32 ಜನನೂ DCM ಮಾಡಿ ಅಂತಂದರೆ ಕರ್ನಾಟಕ ಜನನ ಲೂಟಿ ಮಾಡೋಕ್ಕೆ ಎಲ್ಲರೂ DCM ಆಗಿ ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ. ಅದರಿಂದ ಈ ಸರ್ಕಾರ ಗೊಂದಲದಲ್ಲಿದೆ. ಈ ಸರ್ಕಾರ ನನಗನ್ಸ್ತತೆ, ನಾವು ಹೇಳ್ತಾ ಇದ್ರಿ ಭಾಳ ದಿನ ಉಳಿಯಲ್ಲ ಅಂತ, ನನಗನ್ಸ್ತತೆ ಇವರ ಪಾಪದಿಂದ ಇವ್ರ MLAಗಳ ಶಾಪದಿಂದನೇ ಈ ಸರ್ಕಾರ ಬಿದ್ದೋದು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University.